ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡೆ. ಹಳೆ ಹುಬ್ಬಳ್ಳಿಯ ಆಸರವಣಿಯಲ್ಲಿರುವಂತಹ ಭವಾನಿ ಶಂಕರ ದೇವಸ್ಥಾನದ ಪುಷ್ಕರಣಿ ವಿವಾದ ತಾರಕ ಸ್ವರೂಪ ಪಡ್ಕೊಂಡಿದೆ. ಇವತ್ತೇನು ಪುಷ್ಕರಣಿ ಚಲೋ ಹೋರಾಟ ಹಮ್ಮಿಕೊಂಡಿದ್ರು, ಪುಷ್ಕರಣಿ ಉಳಿಸಿ ಹೋರಾಟ ಹಮ್ಮಿಕೊಂಡಿದ್ರು ಹಿಂದೂಪರ ಸಂಘಟನೆಗಳ ಹೋರಾಟಕ್ಕೆ ಬಿಜೆಪಿ ಸಹ ಬೆಂಬಲ ಕೊಟ್ಟಿತ್ತು. 200ಕ್ಕೂ ಹೆಚ್ಚು ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಾದ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಏನು ಅಧಿಕಾರಿಗಳನ್ನ ತಾರಾಟಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದರು. ಏನೆಲ್ಲ ಆಯಿತು ಮತ್ತು ಮುಂದೆ ಏನು ಯಾವ ರೀತಿಯ ಒಂದು ಹೋರಾಟದ ರೂಪುರೇಷ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಭವಾನಿ ಶಂಕರ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ, ಇದು ಒಂದು ಸುಮಾರು 1400-1500 ವರ್ಷಗಳ ಇತಿಹಾಸ ಇರುವಂತಹ ಒಂದು ಈ ದೇವಸ್ಥಾನ. ಇದು ಒಂದು ಭವಾನಿ ಮತ್ತು ಶಂಕರ, ಈಶ್ವರ ಮತ್ತು ಏನು ಪಾರ್ವತಿ, ಈ ಇವರಿಬ್ಬರು ಭವಾನಿ ಈಶ್ವರ ಅನ್ನೋ ಒಂದು ಶಂಕರ ದೇವಸ್ಥಾನ. ಇದು ವಿಶಿಷ್ಟವಾದಂತಹ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಈಗೇನು ಆ ಒಂದು ದೇವಸ್ಥಾನದ ಮುಂದಿನ ಪ್ರದೇಶದಲ್ಲಿ ಒಂದು ಪುಷ್ಕರಣಿ ಇತ್ತು ಅನ್ನೋ ಒಂದು ಮಾತಿದೆ. ಇದು ಇಂದಿನ ಒಂದು ಗೆಜೆಟಿಯರ್ ಇತ್ಯಾದಿಗಳಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಇದೆ. ಆ ಒಂದು ಸ್ಥಳದಲ್ಲಿನೇ ಈಗ ಮಹಾನಗರ ಪಾಲಿಕೆ ರಸ್ತೆ ನಿರ್ಮಾಣ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಂದರೆ ಅಲ್ಲಿ 100 ಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ರೀತಿಯ ಒಂದು ಕಟ್ಟಡ ನಿರ್ಮಾಣ ಚಟುವಟಿಕೆ ಮಾಡಬಾರ್ದು ಅನ್ನೋ ಒಂದು ಕಾನೂನು ಇದ್ದರೂ ಸಹ ಅದನ್ನು ಮೀರಿ ಇನ್ನು ಪಾಲಿಕೆ ಏನಂದರೆ ಆ ಒಂದು ರಸ್ತೆ ನಿರ್ಮಾಣ ಮಾಡಿದೆ. ಸುಮಾರು 25 ಲಕ್ಷ ರೂಪಾಯಿ ಹಣ ವ್ಯಯ ಮಾಡಿ ದುಂದು ವೆಚ್ಚ ಮಾಡಿದ ಅನ್ನೋ ಒಂದು ಆರೋಪ ಹಿಂದೂ ಸಂಘಟನೆಗಳದ್ದಾಗಿದೆ. ಈ ಹಿನ್ನೆಲೆಯಲ್ಲಿನೇ ಆ ಒಂದು ರಸ್ತೆ ತೆರವು ಮಾಡಬೇಕಂತ ಒತ್ತಾಯಿಸಿ ಹಿಂದೂಪರ ಸಂಘಟನೆಗಳು ಇವತ್ತು ಏನು ಪುಷ್ಕರಣಿ ಉಳಿಸಿ ಹೋರಾಟ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ಆ ಒಂದು ನಿಷೇಧಾಜ್ಞೆ ಸಹ ಪೊಲೀಸ್ ಇಲಾಖೆ ಜಾರಿಗೊಳಿಸಿತ್ತು. ನಿಷೇಧಾಜ್ಞೆ ಹೊರತಾಗಿಯೂ ಸಹ ಚನ್ನಪೇಟೆಯಿಂದ ಮೆರವಣಿಗೆ ಮಾಡಲಿಕ್ಕೆ ಹೊರಟಂಥ ಹಿಂದೂಪರ ಸಂಘಟನೆ ಮುಖಂಡರನ್ನ ಪೊಲೀಸರು ವಶಕ್ಕೆ ಪಡೆದರು. ಈ ಒಂದು ಹೋರಾಟಕ್ಕೆ ಬಿಜೆಪಿ ಶಾಸಕರಾದಂತಹ ಅರವಿಂದ್ ಬೆಲ್ಲದ್ ಇರ್ಬೋದು, ಮಹೇಶ್ ತೆಂಗಿನಕಾಯಿ ಮತ್ತು ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಮೊದಲಾದ ಮುಖಂಡರು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬೆಂಬಲ ಕೊಟ್ಟಿದ್ದರು. ಈ ಒಂದು ಹೋರಾಟ ತಾರಕಕ್ಕೆ ಸ್ವರೂಪ ಪಡ್ಕೊಂಡು ಅಂದರೆ ಬ್ಯಾರಿಕೇಡ್ ಜಿಗಿದು ದೇವಸ್ಥಾನದ ಬಳಿ ಬರುವಂತಹ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು 200ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡಿದ್ದಾರೆ. ಆದರೆ ಈ ಒಂದು ಹೋರಾಟ ಇಲ್ಲಿಗೆ ನಿಲ್ಲಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಹಿಂದೂ ಸಂಘಟನೆಗಳ ಮುಖಂಡರು ಕೊಟ್ಟಿದ್ದಾರೆ. ನಮಗೆ ಹೋರಾಟದ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಒಂದು ಹೋರಾಟ ಹತ್ತಿಕ್ಕುವಂಥ ಕೆಲಸ ಒಂದು ಪೊಲೀಸರು ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲಲ್ಲ. ಒಂದು ಕಡೆ ಆ ಒಂದು ರಸ್ತೆ ತೆರವು ಮಾಡಲೇಬೇಕು. ಆ ಒಂದು ರಸ್ತೆ ತೆರವುಗೊಳಿಸೋ ನಿಟ್ಟಿನಲ್ಲಿ ಹಂತವಾಗಿ ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಹಿಂದೂ ಸಂಘಟನೆಗಳ ಮುಖಂಡರು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಇವೆಲ್ಲ ಬೆಳವಣಿಗೆಗಳ ನಂತರ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಹ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಜೊತೆಗೆ ಅಲ್ಲೇನು ರಸ್ತೆ ನಿರ್ಮಾಣ ಮಾಡಿದರು ಆ ಸ್ಥಳ ಸಹ ಪರಿಶೀಲನೆ ಮಾಡುವಂಥ ಕೆಲಸ ಮಾಡಿದರು. ಜೊತೆಗೆ ಪಾಲಿಕೆ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಳ್ಳುವಂಥ ಕೆಲಸ ಆಯಿತು. ಹಿಂದೇನು ದಾಖಲೆಗಳಿದ್ದವು ಅದರ ಪರಿಶೀಲನೆಯೂ ಮಾಡಿ ಪಾಲಿಕೆ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡಂತಹ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವರು ಮಾಡಿದರು. ನೀವು ಕಾನೂನು ಬಾಹಿರವಾಗಿ ಈ ಒಂದು ರಸ್ತೆ ನಿರ್ಮಾಣ ಮಾಡಿದಿರಿ ಅಂದರೆ ಹಿಂದೆ ಪುಷ್ಕರಣಿ ಇತ್ತು ಇಲ್ಲ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಆ ಒಂದು 100 ಮೀಟರ್ ವ್ಯಾಪ್ತಿನಲ್ಲಿ ಯಾವುದೇ ಚಟುವಟಿಕೆ ನಡೆಸಬಾರ್ದು ಅನ್ನೋ ಒಂದು ಕಾನೂನು ಇದ್ದರೂ ಸಹ ಯಾವುದೇ ಅನುಮತಿ ಇಲ್ಲದೇ ನೀವು ಯಾವ ರೀತಿ ಮಾಡಿದ್ರೆ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದರು. ಹೀಗಾಗಿ ಅದಾದ ನಂತರ ಇದು ಮುಂದೆ ನಮಗೆ ಇಲ್ಲಿ ಇಷ್ಟಕ್ಕೆ ನಿಲ್ಲಲ್ಲ, ನಮ್ಮ ಹೋರಾಟ ಮುಂದುವರಿಯುತ್ತೆ. ಮತ್ತು ನಾವು ಸರ್ಕಾರದ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಆ ಒಂದು ಪ್ರಯತ್ನಗಳು ಮಾಡ್ತೀವಿ. ಜೊತೆಗೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೂ ಪತ್ರ ಬರಿತೀವಿ, ಅಲ್ಲಿ ಪುಷ್ಕರಣಿ ಇರೋದ್ರ ಬಗ್ಗೆ ದಾಖಲೆಗಳು ಸಂಗ್ರಹ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ಅಲ್ಲಿ ರಸ್ತೆ ತೆರವು ಮಾಡಲಿಕ್ಕೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ. ಜೊತೆಗೆ ಕಾನೂನು ಹೋರಾಟವನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಈ ಒಂದು ಭವಾನಿ ಶಂಕರ ದೇವಸ್ಥಾನದ ಒಂದು ಪುಷ್ಕರಣಿ ವಿವಾದ ದಿನೇ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಇರೋರು ಈ ಒಂದು ವಾರ್ಡ್ ಸದಸ್ಯರು ಕಾಂಗ್ರೆಸ್ ಪಾಲಿಕೆ ಸದಸ್ಯರು, ಅಧಿಕಾರದಲ್ಲಿರೋದು BJP ಅಧಿಕಾರದಲ್ಲಿದೆ. ಆದರೆ ಇಲ್ಲಿ ಶಾಸಕರು ಸಹ BJP ಶಾಸಕರು. ಇಷ್ಟೆಲ್ಲ ಇದ್ದರೂ ಸಹ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ರಾಜಕೀಯ ಮೇಲಾಟ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರೋದ್ರಿಂದಾಗಿ ಆ ಒಂದು ಪ್ರಭಾವ ಬಳಸಿ ಈ ಒಂದು ರಸ್ತೆ ಮಾಡಿದಾರೆ ಅನ್ನೋ ಒಂದು ಆರೋಪ BJP ಮುಖಂಡರದಾಗಿದೆ. ಆರ್ಕಿಯಾಲಜಿ ಕಾನೂನು ಪ್ರಕಾರವಾಗಿ ಇದರಲ್ಲಿ 100 ಮೀಟರ್ದಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಇರ್ಬೋದು, ಕನ್ಸ್ಟ್ರಕ್ಷನ್ ಇರ್ಬೋದು, ಆನಂತರ ಗಣಿಗಾರಿಕೆ ಇತ್ಯಾದಿ ಸಂಪೂರ್ಣವಾಗಿ ನಿಷೇಧಿತವಾಗಿದೆ. ಇದಾದ ನಂತರ ಇಲ್ಲಿ 100 ಮೀಟರ್ಸ್ ಒಳಗಡೆ ಮೊದಲು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ.
100 ಮೀಟರ್ ಕನ್ಸ್ಟ್ರಕ್ಷನ್ ಒಳಗೆ ಮಾಡೋದು ಅಲ್ಲದೆ ಲೆಟರ್ ಕೊಟ್ಟ ಮೇಲೆ ಅದೇ ಬಾಂಗ್ಲಾದೇಶ ಪಾಕಿಸ್ತಾನದವರು ಏನು ಒಳಗಡೆ ನುಗ್ತಾ ಇರ್ತಾರ, ಟೆರರಿಸ್ಟ್ಗಳು ಪಾಕಿಸ್ತಾನದ ಮೂಲಕ ನುಗ್ತಾ ಇರ್ತಾರ, ಅಥವಾ ಬಾಂಗ್ಲಾದೇಶದಿಂದ ಇನ್ಫಿಲ್ಟ್ರೇಟರ್ಸ್ ಬರ್ತಿರ್ತಾರ, ಪಾಕಿಸ್ತಾನದಿಂದ ಟೆರರಿಸ್ಟ್ಗಳ ನುಗ್ತಾ ಇರ್ತಾರ, ಅಥವಾ ಯುದ್ಧ ನಡೀತಾ ಇರೋದು, ಆ ಮಾದರಿಯಲ್ಲಿ ಪೊಲೀಸರನ್ನಿಟ್ಟು ಈ ವರ್ಕ್ ಕಂಪ್ಲೀಟ್ ಮಾಡ್ಯಾರ. ಹಾಗಾಗಿ ಇದು ಯಾವುದೇ ರೀತಿಯಾದಂಥ ಹಳೆಯ ಒಂದು ಮಸೀದಿ ದರ್ಗಾದ ಮುಂದೆ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಯಾರಿಗೆ ಅವರು ಕೈಕಾಲು ಮುಗಿದ್ರು ಸಹಿತ ಇದು ಆಗಲ್ಲ. ಆದರೆ ಇದು ಹಿಂದೂ ದೇವಸ್ಥಾನ ಇದೆ, ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಪರವಾಗಿದೆ. ಎಲ್ಲ ರೋಡಿಗೆ ತನ್ನದೇ ಆಗಿರ್ತಕ್ಕಂಥ 4 ಮೀಟರ್ 6 ಮೀಟರ್ 12 ಮೀಟರ್ ಅಂತ ಇರುತ್ತೆ. ಇಲ್ಲಿ ಏನು ರೌಂಡ್ ಹಾಕೈತಲ್ಲ, ಇದು ನಮ್ಮ ದೇವಸ್ಥಾನ ಇರ್ತಕ್ಕಂಥ ದೇವಸ್ಥಾನ. ಇಲ್ಲೇನು ಪುಷ್ಕರಣಿ ದೇವಸ್ಥಾನ ಎಲ್ಲ ಇರ್ತಕ್ಕಂಥದ್ದು. ಅವ್ರ ಮಸೀದಿನೂ ಐತಿಲ್ಲ ವಾಪಸ್. ಇಲ್ಲೆಲ್ಲ ರೋಡ್ ಇವತ್ತಿನ ಕ್ರಿಯೇಟ್ ಮಾಡೋರು ಇಲ್ಲೊಂದು 4 ಮೀಟರ್ 3 ಮೀಟರ್ 6 ಮೀಟರ್ ರೋಡ್ ಇತ್ತಂತ ಕ್ರಿಯೇಟ್ ಮಾಡಾಕ ಹೊಂಟಾರ. ಅದಕ್ಕೆ ನಾನು ನಿಮಗೆ ಮೊದಲ ಕೊಡಾಕತ್ತೀನಿ. ಇದು ಕ್ರಿಯೇಟ್ ಆಗೋಕ್ಕಿಂತ ಮೊದಲು ನಿಮಗೆ ತೋರಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಾಕತ್ತೀವಿ. ಇದ್ಯಾವುದು ಲೆಕ್ಕ ಇದು ಬಹಳ ವರ್ಷ ಹೋಗಲ್ಲ. ಎಲ್ಲ ಕಿತ್ತು ಬಿಸಾಕಿ ರಸ್ತೆ ಅಲ್ಲ, ಪುಷ್ಕರಣಿ ನೀರು ಸಹಿತ ಎಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಾಗ ಮಾಡುವಂತ. ಹಾಗಾಗಿ ಇವತ್ತಿನ ದಿನ ಎಲ್ಲರೂ ಶಾಂತ ರೀತಿಯಿಂದ, ಇವತ್ತು ಶಾಂತಿ ನಾಳೆ ಕ್ರಾಂತಿ. ಸೊ ಶಾಂತಿಯ ಆ ಪಾಠ ಇರೋದೇ ಮುಂದಿನ ಕ್ರಾಂತಿಗೋಸ್ಕರ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಇದ್ರ ಯಾವುದು ಬಗ್ಸಕ್ಕಾಗೋದಿಲ್ಲ. ನಿಮ್ಮ ಪೊಲೀಸರ ಲಾಠಿ, ಗೋಳಿ, ಜೈಲು ಯಾರಿಗೂ ಬಗ್ಸಕ್ಕಾಗೋದಿಲ್ಲ. ನಾವು ನಿಂತ್ಕೊಂಡಿದೀವಿ, ನಿಲ್ತೀವಿ. ಬರೇ ಈಗ ಸಾಂಕೇತಿಕವಾಗಿ ಬಂದಿದ್ದೀವಿ. ಮನೆಗೆ ಹೋಗಿ ಪೊಲೀಸರು ಹೆದರಿಸಿದ್ದಾರೆ. ಯಾಕೆ ನಿಮಗೆ ಬೇರೆ ಕೆಲಸ ಇಲ್ಲೇ? ನಿಮಗೆ ಗಾಂಜಾ ಕಾಣಿಸ್ತಾ ಇಲ್ಲೇ? ನಿಮಗೆ ಡ್ರಗ್ ಕಾಣಿಸ್ತಾ ಇಲ್ಲೇ? ನಿಮಗೆ ಲವ್ ಜಿಹಾದ್ ಕಾಣಿಸ್ತಾ ಇಲ್ಲೇ? ನಿಮಗೆ ನಮ್ಮ ಮನೆಗಳಿಗೆ ಹೋಗಿ ಇವತ್ತು ಹೆದರಿಸುವಂತ ಪ್ರಯತ್ನ ಮಾಡ್ತೀರಿ ನೀವು. ನೀವ್ಯಾರ್ರೀ ಹೆದರ್ಸೋರು? ನೀವು 500 ಮೀಟರ್ ಹಾಕಿದ್ರಲ್ಲ ಸಾಕಲ್ಲ ನಿಮಗೆ? ಅದನ್ನು ಬಿಟ್ಟು ಮನೆಗೆ ಹೋಗಿ ಹೆದರ್ಸೋದಾ? ಯಾವ ಹೆದರಿಕೆಯಿಂದ ಬೆದರಿಕೆಯಿಂದ ಇಲ್ಲಿ ಇದ್ದಂತ ಹಿಂದೂಗಳು ಹೆದರುವುದಿಲ್ಲ ಅಂತ ನೆನಪಿಟ್ಕೊಳ್ಳಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತಿನ ಭಾಗವಹಿಸಿದಂಥವ್ರು ಎಲ್ಲರೂ ಕೂಡ ಮುಂದಿನ ಕ್ರಾಂತಿಗೆ ನಾವೆಲ್ಲ ಸಿದ್ಧ ಆಗಬೇಕು ಅಂತನ್ನುವಂಥದ್ದು ಹೇಳಿ, ನಾವು ನಮ್ಮ ಸಂಚಾಲಕರಿಗೆ ಮತ್ತು ಸಂರಕ್ಷಣಾ ಸಮಿತಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. 500 ಮೀಟರ್ ಅಂತರದಲ್ಲಿ ಅಂತ ಏನ್ ಮಾಡಿದಾರಲ್ಲ, ಅವತ್ತೇ ಪುಷ್ಕರಣಿಯ ಸಂಬಂಧಪಟ್ಟ ಹಾಗೆ ಕಟ್ಟುತ್ತಾ ಇರುವಂತ, ಇವತ್ತು ಅಲ್ಲಿ ರಸ್ತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನೇ ಪೊಲೀಸರು ಅಲ್ಲಿ ಹಾಕಿದ್ರೆ ಇವತ್ತಿನ ಗಲಾಟೆ ಗೊಂದಲ ಅಥವಾ ಇದಾಗ್ತಾ ಇರಲಿಲ್ಲ ಅಂತ ನೆನಪಿಟ್ಕೊಳ್ಳಿ. ಈ ದಿನ ಆಸಾರೋಣಿ ರಸ್ತೆ ಕಾಮಗಾರಿ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಹಿಂದೂಪರ ಸಂಘಟನೆಯವರು ಮತ್ತು ಬಿಜೆಪಿ ಪಕ್ಷದವರು ಆಯೋಜನೆ ಮಾಡಿದರು. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದರು. ಸ್ಥಳೀಯ ಶಾಸಕರಾದಂಥ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ ಅವರು, ಪ್ರದೀಪ್ ಶೆಟ್ಟರ್ ಅವರು ಸೇರಿದಂತೆ ಭಾಳಷ್ಟು ಜನ ಹಿಂದೂ ಸಂಘಟನೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಿದರು. ಅದು 500 ಮೀಟರ್ಸು 163 ನಿಷೇಧಾಜ್ಞೆ ಇದ್ದದ ಹಿನ್ನೆಲೆಯಲ್ಲಿ ಆ 500 ಮೀಟರ್ಸಿಂದ ಹೊರಗಡೆ ಜಮಾವಣೆಗೊಂಡಿದೆ. ಆ ನಂತರದಲ್ಲಿ ಅವರು ಕಾಮಗಾರಿ ನಡೆದಿರುವಂಥ ಸ್ಥಳಕ್ಕೆ ಹೋಗ್ತೀವಿ ಅಂತ ಮುಂದಾದಾಗ ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ತೊಗೊಂಡಿದ್ದೀವಿ. ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ನಂತರದಲ್ಲಿ ಬಿಡುಗಡೆ ಮಾಡಲಾಗಿದೆ. ಈ ಒಂದು ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿರುವಂತಹ ನಾಯಕರು ಈಗೇನೆಂದರೆ ಮುಂದೆ ಏನು ಈ ಒಂದು ರಸ್ತೆ ತೆರವು ಮಾಡೋವರೆಗೂ ಸಹ ನಮ್ಮ ಹೋರಾಟ ಮುಂದುವರುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಈ ಒಂದು ಏನು ಇವತ್ತು ಅರೆಸ್ಟ್ ಆಗಿದ್ದಾರೆ, ಬಿಡುಗಡೆ ಆಗಿದ್ದಾರೆ ಮತ್ತು ಮುಖಂಡರು ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತದ ಹೋರಾಟ ಮಾಡಲಿಕ್ಕೆ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಈ ಒಂದು ರಸ್ತೆ ತೆರವು ಆಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿತನ್ನ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರದೇಶದಲ್ಲಿ ಅಂದರೆ ಈ ಒಂದು ದೇವಸ್ಥಾನ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನ ಮುಂದುವರಿಸಲಾಗಿದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.